ಆದರ್ಶ ಶಾಲೆ ಈ ಲೆವೆಲ್ಗೆ ಬದಲಾವಣೆ ಆಗಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಮುಖ್ಯೋಪಾಧ್ಯಾಯರಾದ ಗೋಪಿ ಸರ್ ಅವರು. ಅವರಿಗೆ ಎಲ್ಲರ ಕಡೆಯಿಂದ ಒಂದು ಒಳ್ಳೆ ಹೆಸರು ತರಬೇಕಾದ್ರೆ ಅವರಿಗೆ ನಮಗೆ ಅಭಿನಂದನೆಗಳು. ನಮ್ಮಿಂದ ಏನು ಸಿಗಬೇಕಂದ್ರೆ ಚಪ್ಪಾಳೆ ಒಂದೇನೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸಿ. ಮತ್ತು ಈ ಶಾಲೆಯ ಉನ್ನತಿಯನ್ನು ಬೆಳೆಸ್ತಾ ಬಂದಿರುವಂಥ ಎಲ್ಲ ಶಿಕ್ಷಕರಿಗೂ ಸುಮಾರು 3 ವರ್ಷದಿಂದ 100% ರಿಸಲ್ಟ್ ಕೊಡ್ತಾ ಈ ಶಾಲೆಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಂಥ ಎಲ್ಲ ಶಿಕ್ಷಕರಿಗೂ, ಪೋಷಕರು ಮತ್ತು ವಿದ್ಯಾರ್ಥಿಗಳ ಕಡೆಯಿಂದ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸಿ. ಶಿಕ್ಷಕರಿದ್ರೇ ಆ ಶಾಲೆಯ ಉನ್ನತಿ. ಅದು ಉತ್ತಮವಾದ ಶಿಕ್ಷಕರಿದ್ದರೆ ಮಾತ್ರ ಆ ಶಾಲೆಗೆ ಹೆಸರು ತರಕ್ಕಾಗುತ್ತೆ. ಅದಕ್ಕೆ ಮುಖ್ಯವಾಗಿ ಕಾರಣವಾಗಿರೋರು ಆದರ್ಶ ಶಾಲೆಯ ಶಿಕ್ಷಕರು. ಈ ದಿನದಲ್ಲಿ ಆದರ್ಶ ಶಾಲೆಗೆ ಎಕ್ಸಾಮಲ್ಲಿ ಪಾಸಾಗಿ ಸೀಟ್ ಸಿಕ್ಕಿದೆ ಅಂದರೆ ಕಂಪಲ್ಸರಿಯಾಗಿ ಅವರು ಪಾಸ್ ಆದಂಗೆ. ಆ ರೀತಿ ಇವಾಗ ಜಿಲ್ಲೆಯಲ್ಲಿ ಹೋದ ಸಲ 51% ಫಲಿತಾಂಶ ಬಂದಿತ್ತು. ಆದರೆ ಗೌರಿಬಿದನೂರು ಇದರಲ್ಲಿ ಸೇರಿಲ್ಲ. ಸುಮಾರು ಖಾಸಗಿ ಶಾಲೆಗಳು ಸಹ 51% ಅಲ್ಲಿ ಸೇರಿಕೊಂಡಿದೆ. ಅಂದರೆ 100 ಜನ ಸೇರಿದ್ರೆ ಅಲ್ಲಿ 49 ಜನ ಫೇಲ್ ಆಗಿರ್ತಾರೆ. ಆದರೆ ನಮ್ಮ ಶಾಲೆ 100% ರಿಸಲ್ಟ್ ಕೊಟ್ಟಿದೆ. 100% 100ಕ್ಕೆ 100 ಜನರು ಪಾಸ್ ಆದಾಗೆ. ಇದು ನಮ್ಮ ಶಾಲೆಯ ಹೆಮ್ಮೆ, ಆದರ್ಶ ಶಾಲೆಯ ಹೆಮ್ಮೆ. ಅದು ಸರ್ಕಾರಿ ಆದರ್ಶ ಶಾಲೆಯ ಹೆಮ್ಮೆ. ಇಂಥ ಶಾಲೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ಪೋಷಕರ ಮತ್ತು ನಮ್ಮ ಎಲ್ಲರ ಕರ್ತವ್ಯ. ಸರ್ಕಾರಿ ಕೆಲಸ ಬೇಕು, ಆದರೆ ಸರ್ಕಾರಿ ಶಾಲೆ ಬೇಡ ಅಂತಾರೆ. ಸರ್ಕಾರಿ ಉದ್ಯೋಗ ಬೇಕು, ಆದರೆ ಸರ್ಕಾರಿ ಆಸ್ಪತ್ರೆ ಬೇಡ ಅಂತಾರೆ. ಸರ್ಕಾರಿ ಕೆಲಸ ಸಿಗಬೇಕಾದ್ರೆ ಎಷ್ಟು ಮಾನದಂಡಗಳಿದೆ, ಎಷ್ಟು ಕಷ್ಟಪಟ್ಟಿರ್ತಾರೆ, ಡಿಗ್ರಿಗಳನ್ನು ತಗೊಂಡು ಅವ್ರು ತಗೋಬೇಕು. ಅಂಥ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನು ಓದಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಪೋಷಕರು ಗರ್ವದಿಂದ ಹೇಳ್ಕೋಬೋದು. ಅಂಥದ್ರಲ್ಲಿ ಯಾರೇ ಈ ಖಾಸಗಿ ಶಾಲೆಯವರು ಇಲ್ಲ ಸಲ್ಲದ ಆರೋಪಗಳು ಮಾಡಿ ನಮ್ಮ ಶಾಲೆಯನ್ನು ತುಂಬಿಸಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಪೋಷಕರು ಅಂಥ ಯಾವುದೇ ಕುತಂತ್ರಗಳಿಗೆ ಕಿವಿ ಕೊಡಬೇಡಿ. ದಯವಿಟ್ಟು ಒಳ್ಳೆಯ ಶಿಕ್ಷಕರು ಸಿಕ್ಕಿದ್ದಾರೆ, ಒಳ್ಳೆಯ ಶಾಲೆ ಇದೆ. ನಮ್ಮ ಗೌರಿಬಿದನೂರು ಇಡೀ ಜಿಲ್ಲೆಯಲ್ಲೇ ನಮ್ಮ ಆದರ್ಶ ಶಾಲೆ ನಂಬರ್ 1 ಆಗಿದೆ. ಅದಕ್ಕೆ ಸಹಕರಿಸಿದ ಎಲ್ಲ ಶಿಕ್ಷಕರಿಗೂ ಮತ್ತೊಮ್ಮೆ ಚಪ್ಪಾಳೆಯನ್ನು ಹೊಡಿಬೇಕಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ನಗರದ ಇಡುಗೂರು ರಸ್ತೆಯ PM ಶ್ರೀ ಸರ್ಕಾರಿ ಆದರ್ಶ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು. ಈ ಸಮಯದಲ್ಲಿ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಮಾತನಾಡಿ, ಸರ್ಕಾರಿ ಕೆಲಸ ಬೇಕು, ಆದರೆ ಸರ್ಕಾರಿ ಶಾಲೆ ಬೇಡ, ಸರ್ಕಾರಿ ಆಸ್ಪತ್ರೆ ಬೇಡ, ಉದ್ಯೋಗ ಎಲ್ಲಿ ಸಿಗುತ್ತದೆ? ದಯವಿಟ್ಟು ಸರ್ಕಾರಿ ಸ್ವಾಮ್ಯದ ಕಚೇರಿಗಳನ್ನು ಉಳಿಸಲು ಪ್ರಯತ್ನಿಸಿ ಎಂದು ಸಾರ್ವಜನಿಕರಿಗೆ ತಿಳಿಸಿದರು. ಈ ಸಮಯದಲ್ಲಿ ವರ್ಗಾವಣೆಯಾದ ಶಿಕ್ಷಕಿಯರಾದ ಲಲಿತಾ ಮತ್ತು ರಾಜೇಶ್ವರಿಯನ್ನು ಬೀಳ್ಕೊಡಲಾಯಿತು. ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ಗೋಪಿ, ಕಾಲೇಜಿನ ಪ್ರಾಂಶುಪಾಲರಾದ ರವೀಂದ್ರ, ಅಧ್ಯಕ್ಷರಾದ ಜನಾರ್ದನ್ ರೆಡ್ಡಿ, ಸುನೀತಾ, ಸುರೇಶ್ ಬಾಬು, ಜಯರಾಮ್, ಬಾಲಕೃಷ್ಣ, ಮೋಹನ್ ಕುಮಾರ್, ಸುಮಿತ್ರಾ, ಅನಿತಾ ಮತ್ತೆ ಎಲ್ಲಾ ಪೋಷಕರು, ಶಿಕ್ಷಕಿಯರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇವ್ರ ತರದಂತಹ ಟೀಚರ್ ನಮ್ಗೆ ಇವ್ರಿಗಿನ ಬೇರೆ ಬೇಡ. ನಮಗೆ ಇಂತಹ ಟೀಚರ್ಸ್ ನಮಗೆ ಮುಂದೆ ಬರಲಿ ಅಂತ ದೇವರ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ವಿ. ಶುಭವಾಗಲಿ, ಒಳ್ಳೇದಾಗಲಿ ಎಲ್ಲಿದ್ರು ಕೂಡ. ಈ ಆದರ್ಶ ಶಾಲೆ ಸದಾ ನಿಮ್ಮನ್ನ ನೆನ್ಪಿಟ್ಕೊಳ್ಳುತ್ತೆ. ಈ ಗೋಡೆಯಲ್ಲಿ ಕಂಬಗಳೆಲ್ಲ ನಿಮ್ಮ ಹೆಸರು ಸದಾ ರಾರಾಜಿಸ್ತಾ ಇರ್ತದೆ. ಮಕ್ಕಳ ಹೃದಯದಲ್ಲಿ ನಿಮ್ಮ ಹೆಸರು ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಶುಭವಾಗಲಿ. ಥ್ಯಾಂಕ್ ಯು. SDM ಸರ್ಗೂ ಥ್ಯಾಂಕ್ಸ್.